ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ನಮ್ಮ ಪಾರ್ಥ ನೋಡಿ ಟ್ರ್ಯಾಕ್ಟ್ರಲ್ಲೇ ಆಟ ಆಡ್ತಿದ್ದಾನೆ. ಸೊ ನಿನ್ನೆ ವ್ಲಾಗ್ ನೋಡಿದ್ರೆ ಬಳೆ ಶಾಸ್ತ್ರ ಮತ್ತು ಒಳಕದ ಪೂಜೆ ಎಲ್ಲ ಹೇಗಿತ್ತು ಅಂತ. ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು ಎಲ್ಲರ ಜೊತೆ ಬೆರೆತು. ಅದೆಲ್ಲ ಒಡಪು ಹೇಳೋದು ಮಾಡೋದೆಲ್ಲ ತುಂಬ ಚೆನ್ನಾಗಿತ್ತು. ನಮಗೆ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ರು. ಮನೆ ತುಂಬ ಮಕ್ಕಳು, ಎಲ್ಲಿ ನೋಡಿದ್ರು ಮಕ್ಕಳು ಅನ್ನೋ ಥರ ಸಿಕ್ಕಾಪಟ್ಟೆ ಜನ ಮಕ್ಕಳಿದ್ರು. ಸೊ ನಮ್ಮ ಪಾರ್ಥ ಅಂತೂ ಚೆನ್ನಾಗಿ ಈ ಸಾಯಂಕಾಲ ಮೇಲೆ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾ ಇದ್ದ ಇವನು. ಸೊ ಇಲ್ಲಿ ನೋಡಿ ನಮ್ಮ ಅಕ್ಕ ಕೆಂಪು ಲಕ್ಷ್ಮಿ ಅಂತ ಮಾಡ್ತಾರೆ, ಹೆಣ್ಮಕ್ಳು ಮಾಡಬೇಕಂತೆ. ಸೊ ಕೆಂಪು ಲಕ್ಷ್ಮಿ ಅಂತ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಅದನ್ನು ಒಂದು ಚಿಕ್ಕ ಕ್ಲಿಪ್ಪಿಂಗ್ ನಾನು ತಗೊಂಡೆ. ಮತ್ತು ಕರಿಲಕ್ಷ್ಮಿನೂ ಮಾಡ್ತಾರೆ. ಆ ಕರಿಲಕ್ಷ್ಮಿನ ಮನೆಯ ಸೊಸೆಯದಿರು ಮಾಡಬೇಕಂತೆ. ಅದನ್ನು ಅವ್ರು ಪೂಜೆ ಮಾಡೋದನ್ನು ಬೇರೆ ಯಾರು ನೋಡಬಾರ್ದಂತೆ. ಸೊ ಹಾಗಾಗಿ ಅದನ್ನು ನಾನು ಯಾವುದು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟು ಇವರು ನಮ್ಮ ದೊಡ್ಡಪ್ಪ ಅವ್ರ ಅಣ್ಣನ ಸೊಸೆ ಇವರು. ಸೊ ಇವರು ಶಿರಸಿಯವರಂತೆ. ಹೂ ಕಟ್ಟೋದು ತುಂಬ ವೆರೈಟಿಲಿ ಹೂ ಕಟ್ಟೋದೆಲ್ಲ ಮಾಡ್ತಾರಂತೆ. ಸೊ ಇದು ಬಾಳೆ ದಿಂಡು ಬರುತ್ತಲ್ಲ, ಅದರಿಂದ ಆ ನಾರಿಂದ ಹೂವನ್ನು ಕಟ್ತಾಯಿದ್ರು ನೆಕ್ಸ್ಟ್ ಡೇಗೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಹಾಕ್ಕೊಳ್ಳೋದಕ್ಕೆ. ಸೊ ಜಡೆಗೆ ಮೇಲಿಂದ ಕೆಳಗಡೆ ತನಕ ಅವ್ರು ಎಷ್ಟು ಉದ್ದ ಜಡೆ ಇರುತ್ತೆ ಅವ್ರು ಅಳತೆ ತಕ್ಕಂಗೆ ಅದನ್ನು ಹೆಣಿತಾಯಿದ್ರು. ಸೊ ನಮಗೂ ಎಲ್ಲ ಮಮ್ಮಿ ಎಲ್ಲ ಹಿಂದ್ಗಡೆ ತುಂಬ ಬರುತ್ತಲ್ಲ ಇದಕ್ಕೆ ಮೊಗ್ಗಿಗೆ. ಸೊ ಅದನ್ನೆಲ್ಲ ತೆಗೆದು ಅವ್ರಿಗೆ ಕೊಡ್ತಾಯಿದ್ರು, ಅವ್ರು ರೆಡಿ ಮಾಡ್ತಾಯಿದ್ರು. ನೆಕ್ಸ್ಟ್ ನಾವಿಲ್ಲಿ ಇವತ್ತು ಹಳದಿ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರನ ಮಾಡ್ತಾಯಿದ್ದೀವಿ. ಅದಕ್ಕೆ ರೆಡಿಯಾಗಿದ್ದೀವಿ. ನಾನು ಹಳದಿ ಸೀರೆನ ಹಾಕ್ಕೊಂಡಿಲ್ಲ, ಮತ್ತು ಅದೇ ಸೇಮ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಬ್ಲೌಸ್ ಕೊಡಲೇ ಇಲ್ಲ. ಅವರು ವರ್ಕ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ತೊಗೊಂಡು ಹೋದೆ, ಬಟ್ ಅವರು ಕೊಡಲೇ ಇಲ್ಲ. ಸೊ ನಾವು ಅರಿಶಿನ ಶಾಸ್ತ್ರನ ಶುರು ಮಾಡ್ಕೊಂಡಿದ್ದೀವಿ. ಇವಳು ನಮ್ಮ ತಂಗಿ ಜಯಶ್ರೀ. ಅದೇ ಈಗ ಮದುಮಗ ಇದ್ದಾರೆ. ಮದುಮಗನ ಹೆಸರು ನಾನು ಹೇಳೇ ಇಲ್ಲ. ಮದುಮಗನ ಹೆಸರು ಶ್ರವಣ ಕುಮಾರ ಅಂತ ಹೇಳಿ. ಸೊ ಅವ್ರ ಅಕ್ಕ ಅದು ಜಯಶ್ರೀ. ನಮ್ಮ ದೊಡ್ಡಕ್ಕ ಹಿಂದೆ ಕೂತಾಳೆ ನೋಡಿ, ನೈಟಿ ಆರೆಂಜ್ ಕಲರ್ ವೇಲ್ ಹಾಕ್ಕೊಂಡಿದ್ದಾಳಲ್ಲ, ಅವಳು ದೊಡ್ಡವಳು ಗೀತಾ ಅಂತ. ಅವಳೇ ದೊಡ್ಡವಳು. ಅವಳು ಆದಮೇಲೆ ಇವ್ರು 3 ಜನ, ಆಮೇಲೆ ಇವಳು ಜಯಶ್ರೀ ಅಂತ. ಅವ್ರಿಗೂ 5 ಜನ ಮಕ್ಕಳು ನಮ್ಮ ದೊಡ್ಡಮ್ಮನಿಗೆ. ಸೊ ನಾವು ಎಲ್ಲರೂ ಸೇರಿಕೊಂಡು ಅರಿಶಿನ ಶಾಸ್ತ್ರನ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಹುಡುಗಿನ ಇವತ್ತು ನಾವು ಮನೆಗೆ ಕರೆಸ್ಬಿಟ್ಟು ಆಮೇಲೆ ಇಬ್ಬರನ್ನ ಸೇರಿಸಿ ಕೂರಿಸ್ಬಿಟ್ಟು ಅರಿಶಿನ ಶಾಸ್ತ್ರನ ಮಾಡಬೇಕು, ವಿಡಿಯೋ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತಂತೆ ಅವ್ರದ್ದು. ಬಟ್ ಹುಡುಗಿ ಬರೋದು ತುಂಬ ಲೇಟ್ ಆಗೋಯಿತು. ಸೊ ನಾವೆಲ್ಲ ಏನು ಮಾಡಿದ್ವಿ, ತುಂಬ ಲೇಟ್ ಆಗುತ್ತಪ್ಪ, ಇನ್ನೂ ತುಂಬ ಕೆಲಸಗಳಿದೆ, ನೀನು ಇವತ್ತು ಮಾಡ್ಕೊಂಡ್ಬಿಡು, ಹೇಗೂ ಮದುವೆ ಮನೆಯಲ್ಲಿ ಮಾಡಲೇಬೇಕಲ್ವ. ಸೊ ಅವಾಗ ಮಾಡಿದ್ರಾಯ್ತು, ಇನ್ನೇನು ಮಾಡೋದು, ಅವ್ರು ಬರೋದು ಲೇಟ್ ಆಗ್ತಿದೆ ಅಂತ ಹೇಳಿಬಿಟ್ಟು ನಾವೆಲ್ಲ ಸೇರಿಕೊಂಡು ಸಿಂಪಲ್ಲಾಗಿ ನಮ್ಮ ಮನೆ ಹಂದ್ರ ಹಾಕಿರ್ತಾರಲ್ವ, ಹಂದ್ರದಲ್ಲಿ ಅರಿಶಿನ ಶಾಸ್ತ್ರನ ಮಾಡ್ತಾಯಿದ್ದೀವಿ.
ಇಲ್ಲಿ ನೋಡಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರಲ್ವ ಎಲ್ಲೋ ಸ್ಯಾರಿ, ಅವರು ನಮ್ಮ ದೊಡ್ಡಮ್ಮ ಲಾಸ್ಟಲ್ಲಿ ಬಂದು ನೋಡಿ, ಸ್ವಲ್ಪ ದಪ್ಪ ಇದ್ದಾರಲ್ಲ, ಲಾಸ್ಟಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವರೇ ನಮ್ಮ ದೊಡ್ಡಮ್ಮ, ನಮ್ಮ ಮಮ್ಮಿ ಅಕ್ಕ. ಇವ್ರಿಗಿಂತ ಇನ್ನೊಬ್ಬರು ದೊಡ್ಡವರು ಇದ್ದಾರೆ, ಹಿರಿಯರು. ಅವ್ರು ಬಂದಿಲ್ಲ ಆ್ಯಕ್ಚುಲಿ, ಮದುವೆ ದಿನ ಬರ್ತಾರೆ. ಅವರ ಮೊದಲನೇ ಸೊಸೆ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರಲ್ವ ಎಲ್ಲೋ ಸ್ಯಾರಿ ಅವರು. ಈ ಕಡೆ ಮದುಮಗನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ಲಾಸ್ಟಲ್ಲಿ ಎಲ್ಲೋ ಸ್ಯಾರಿ, ಅವರು 2ನೇ ಸೊಸೆ. ಈಗ ನೆಕ್ಸ್ಟ್ ಮದುವೆ ಆಗಿ ಬರ್ತಾರಲ್ಲ ಅವ್ರು 3ನೇ ಸೊಸೆ. ಸೊ ಮದುಮಗಳು ಬಂದರು, ತುಂಬ ಲೇಟಾಗಿ ಬಂದರು ಅವರು, ಇಲ್ಲಾಂದರೆ ಅವ್ರನ್ನ ಸೇರಿಸಿ ಅರಿಶಿನ ಶಾಸ್ತ್ರ ಮಾಡೋ ಪ್ಲ್ಯಾನ್ ಇತ್ತು ನಮ್ಮದು. ಸೊ ಮದುವೆ ಹುಡುಗಿಯ ಫೇಸ್ನ ನಾವು ಇಲ್ಲಿ ರಿವೀಲ್ ಮಾಡ್ತಾಯಿದ್ದೀವಿ, ನೋಡಿ ಹೇಗಿದ್ದಾರೆ ಅಂತ. ತುಂಬ ಸಣ್ಣ ಇದ್ದಾರೆ ಅವರು, ನೋಡೋಕ್ಕೆ ಲಕ್ಷಣವಾಗಿದ್ದರು. ಸೊ ಜೋಡಿ ತುಂಬ ಚೆನ್ನಾಗಿತ್ತು. ಸೊ ತುಂಬ ಲೇಟಾಗಿ ಬಂದಿರೋದ್ರಿಂದ ರಾತ್ರಿ ಅವ್ರು ಬಂದ್ರಲ್ಲ, ಆರತಿ ಎಲ್ಲ ಮಾಡಿ ಅವ್ರಿಗೆಲ್ಲ ನೀರೆಲ್ಲ ಇಳಿದು ಹಾಕಿಬಿಟ್ಟು, ತುಂಬ ಲೇಟಾಗಿತ್ತು. ತುಂಬ ದೂರದಿಂದ ಬಂದ್ರಂತೆ, ಊರು ನನಗೆ ನೆನಪಿಲ್ಲ ಯಾವುದು ಅಂತ ಹೇಳ್ಬಿಟ್ಟು. ಸೊ ದೂರಿಂದ ಬಂದರು ಅಂತ ಹೇಳ್ಬಿಟ್ಟು ಮಮ್ಮಿ ದೊಡ್ಡಮ್ಮ ಒಳಗಡೆ ಕೆಲಸದಲ್ಲಿ ಬ್ಯುಸಿ ಇದ್ರಲ್ವ. ಸೊ ಹಾಗಾಗಿ ಮಮ್ಮಿ ಅವ್ರಿಗೆ ಹೋಗ್ಬಿಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ಅಂದರೆ ಹುಡುಗಿನ ಯಾರೂ ಇಲ್ಲ ಅಂದರೆ ಹೇಗೆ ಬರ್ತಾರೆ ಅಲ್ವಾ, ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ, ವೆಲ್ಕಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಮ್ಮಿ ಹೋಗಿ ನಿಂತ್ಕೊಂಡಿದ್ದಾರೆ. ಅವ್ರನ್ನ ಜೊತೆಯಲ್ಲಿ ಮನೆ ತನಕ ಮನೆ ಅಂದರೆ ಅಲ್ಲೇ ಮುಂದೆನೇ ಇದೆ. ಸೊ ಅಲ್ಲಿ ಕರ್ಕೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಜೊತೆಲಿ ಹೋಗಿ ನಿಂತಿದ್ದಾರೆ. ಸೊ ಹುಡುಗಿ ನೋಡಿ ಹೇಗಿದ್ದಾರೆ ಅಂತ. ಸೊ ಹುಡುಗಿನ ಮನೆಗೆಲ್ಲ ಕರೆಸ್ಕೊಂಡು ಆರತಿ ಎಲ್ಲ ಮಾಡಿ ಮನೇಲಿ ಕರೆಸ್ಕೊಂಡು ಊಟ ಉಪಚಾರ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಅವ್ರನ್ನ ಮದುವೆ ಹಾಲ್ಗೆ ನಾವು ಕಳಿಸ್ಬಿಟ್ವಿ. ಮನೇಲಿ ಜಾಗ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಅಲ್ಲೇ ಕಲ್ಯಾಣ ಮಂಟಪದಲ್ಲಿ ಉಳ್ಕೊಡಿ ಅಂತ ಹೇಳ್ಬಿಟ್ಟು ಕಳಿಸ್ತೀವಿ ನಾವು. ಇದು ನೆಕ್ಸ್ಟ್ ಮದುವೆ ದಿನದ ವ್ಲಾಗು. ಇವತ್ತು ಏನಿದೆ ಅಂದರೆ ಇಲ್ಲಿ ನೋಡಿ ನಮ್ಮ ಅಕ್ಕ ಕಾಣಿಸ್ತಾಳೆ ಇವಾಗ. ಇವಳೇ ದೊಡ್ಡವಳು ಅವ್ರ ಮನೆಯಲ್ಲಿ, ಗೀತಾ ಅಂತ ಹೇಳಿಬಿಟ್ಟು ಇವಳೇ ದೊಡ್ಡವಳು. ಇವ್ರು ಆದಮೇಲೆ 3 ಜನ ಇವ್ರ ಗಂಡು ಮಕ್ಕಳು. ಆಮೇಲೆ ಜಯಶ್ರೀ ತೋರಿಸಿದ್ನಲ್ಲ ಅವಳು, ಅವನಿಗೆ ಬೆಳ್ಳಿ ಬ್ರೇಸ್ಲೆಟ್ ಹಾಕ್ತಿದ್ದಾಳೆ ಅವಳ ಕೈಗೆ. ಸೊ ಇವಾಗ ನಾವು ಏನಂದರೆ ಎದಕ್ಕೆ ರೆಡಿ ಆಗಿದ್ದೀವಿ ಅಂದರೆ ಊರಲ್ಲಿ ಅವರ ಊರ ಗ್ರಾಮ ದೇವತೆಗಳು ಏನಿರ್ತಾರೆ ಎಲ್ಲ ಗ್ರಾಮ ದೇವತೆಗಳ ಆಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ, ಮುಂದಿನ ಜೀವನ ಚೆನ್ನಾಗಿರಲಿ. ಅಂದರೆ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದ್ರೆ ನಾವು ದೇವರ ಆಶೀರ್ವಾದನ ತೊಗೊಂಡು ಹೋಗ್ತಾ ಇರ್ತೀವಲ್ವ. ತುಂಬ ವರ್ಷಗಳಿಂದ ಯಾವಾಗ ನಮ್ಮ ದೊಡ್ಡಮ್ಮ ಮದುವೆ ಆಗಿ ಹೋದಾಗಿಂದ ಅವ್ರು ಅಲ್ಲೇ ಇರೋದು. ಸೊ ಊರಲ್ಲಿರೋ ಪ್ರತಿಯೊಂದು ಒಂದು ಚಿಕ್ಕ ದೇವರುಗಳನ್ನು ಅವರು ಬಿಡಲಿಲ್ಲ. ಅವತ್ತು ನನಗೆ ಅದು ಎಷ್ಟು ನೋಡಿ ಖುಷಿ ಆಯಿತು ಅಂದರೆ ನನಗೆ ಒಂದು ಸ್ವಲ್ಪ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಏನಪ್ಪ ಇಷ್ಟೊಂದು ಆರಾಧನೆ ಮಾಡ್ತಾರೆ, ಇಷ್ಟೊಂದು ಚಿಕ್ಕ ಇದು ನೋಡಿ ತುಂಬ ಚಿಕ್ಕ ದೇವಸ್ಥಾನ. ಆ ಚಿಕ್ಕ ದೇವಸ್ಥಾನನೂ ಬಿಡಲಿಲ್ಲ ಅವರು. ಪ್ರತಿಯೊಂದು ಆ ಊರಲ್ಲಿ ಎಷ್ಟು ದೇವಸ್ಥಾನಗಳಿದೆ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಆಶೀರ್ವಾದನ ತಗೊಂಡು, ಅದು ಕಾಲ್ನಡಿಗೆಲೇ ಊರಲ್ಲಿ ತೋಟದಿಂದ ಊರಿಗೆ ಮಾತ್ರ ನಾವು ಕಾರಲ್ಲಿ ಹೋದ್ವಿ. ಅಲ್ಲಿ ಊರಲ್ಲಿ ಹೋದ ತಕ್ಷಣ ನಾವು ಶುರು ಮಾಡಿದ್ದು ಕಾಲ್ನಡಿಗೆಯಿಂದನೇ ಪ್ರತಿಯೊಂದು ದೇವಸ್ಥಾನಕ್ಕೂ ಅವನು ಹೋಗಿ ಭೇಟಿ ಮಾಡಿ ಎಲ್ಲ ಗ್ರಾಮ ದೇವತೆಗಳ ಆಶೀರ್ವಾದನ ತಗೊಂಡು ನಾವು ಕಲ್ಯಾಣ ಮಂಟಪಕ್ಕೆ ಹೋಗಿರುವಂಥದ್ದು. ನೋಡಿ ಗ್ರಾಮ ದೇವತೆ ಇದನ್ನು ಕೂಡ ಅಷ್ಟೇ. ಎಲ್ಲ ದೇವರುಗಳ ಹೆಸರುಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಪ್ರತಿಯೊಂದು ಗ್ರಾಮ ದೇವತೆ ಇಲ್ಲಿ ನೋಡಿ. ಇದು ಇಷ್ಟು ಪುಟ್ಟ ದೇವಸ್ಥಾನ, ಇಷ್ಟೇ ಚಿಕ್ಕ ದೇವಸ್ಥಾನ. ಅಂಥ ಚಿಕ್ಕ ದೇವಸ್ಥಾನನೂ ಬಿಡಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಒಳಗಡೆ ಹೋಗಿಬಿಟ್ಟು ಎಣ್ಣೆ ಹಾಕಿ ದೀಪ ಹಚ್ಚಿಬಿಟ್ಟು 2 ಗಂಧದ ಕಡ್ಡಿ ಎಲ್ಲ ಹಚ್ಚಿ ಬೆಳಗ್ಬಿಟ್ಟು ದೇವರ ಆಶೀರ್ವಾದನ ತಗೊಂಡು ಬರುವಂಥದ್ದು. ಸೊ ಆ ಥರ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ನನಗೆ. ಇದ್ರ ನೋಡಿ ಒಂಥರ ಏನೋ ಒಂಥರ ಮೈಯೆಲ್ಲ ರೋಮಾಂಚನ, ಒಂಥರ ಖುಷಿ. ಅದು ಎಷ್ಟು ಇದು ಮಾಡ್ತಾರಲ್ವ, ಎಷ್ಟು ಕಲ್ಚರ್ ಎಷ್ಟು ಬಿಡಲ್ಲ, ಅದನ್ನೆಲ್ಲ ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ.
ಅದನ್ನೆಷ್ಟು ಬಿಲೀವ್ ಮಾಡ್ತಾರೆ, ಇದೆಲ್ಲ ನನಗೆ ತುಂಬ ಖುಷಿ ಆಗೋಯಿತು. ನಿಮ್ಗೆ ಏನಾದ್ರು ಅದೇನೋ ವ್ಲಾಗ್ ತುಂಬ ಲೆಂದಿ ಅನ್ನಿಸ್ಬೋದು, ಬಟ್ ಪ್ರತಿಯೊಂದನ್ನು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ನ್ಯಾಚುರಲ್ ಆಗಿದೆ. ಹಳ್ಳಿಗಳಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ನಂಬಿಕೆಗಳಿದೆ. ಆ ನಂಬಿಕೆ ನೋಡಿ, ನಂಬಿಕೆನೇ ಮುಖ್ಯ ಮನುಷ್ಯನಿಗೆ. ನಾವು ಏನಾದ್ರು ನಂಬಿಕೆ ಇಟ್ಟು ಯಾವ್ದು ಕೆಲಸ ಮಾಡಿದರೆ ಖಂಡಿತ ಅದು ಸುಳ್ಳಾಗೋದಿಲ್ಲ, ನಿಜವೂ ಒಳ್ಳೆಯದಾಗತ್ತೆ. ಸೊ ಹಂಗಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಊರಲ್ಲಿ ಫುಲ್ಲು ಮೆರವಣಿಗೆ ಅಂದರೆ ಮೆರವಣಿಗೆ. ಒಂದು ಎಲ್ಲಿ ಯಾರು ಸಿಗ್ತಾರೆ ಕೈ ಮಾಡೋ, ಅಪ್ಪ ನನ್ನ ಮದುವೆಪ್ಪ ಇವತ್ತು, ಕೈ ಸನ್ನೆ ಮಾಡ್ತಾನೆ, ಬಾಯಲ್ಲಿ ಹೇಳ್ತಾನೆ ಮಾಡ್ತಾನೆ, ಇವತ್ತು ನನ್ನ ಮದುವೆ ಮರಿಬೇಡಿ ಬನ್ನಿ ಅಂತ ಎಲ್ಲರಿಗೂ ಹೇಳಿಕೊಂಡು ಜೋಶಲ್ಲಿ ಸಖತ್ತಾಗಿತ್ತು ಮಾತ್ರ. ಇದು ನಡ್ಕೊಂಡು ಹೋಗೋದು, ಮುಂದೆ ಬಾರಿಸ್ಕೊಂಡು ನಾವು ಹಿಂದೆ ಎಲ್ಲ ಹೋಗೋದು, ಇದೆಲ್ಲ ಇದು ಸಖತ್ತಾಗಿತ್ತು. ಇದು ತುಂಬ ಎಂಜಾಯ್ ಮಾಡಿದೆ ನಾನು. ನಡೀತಾ ಇದ್ಲು, ಪಾಪನೂ ಸ್ವಲ್ಪ ನಡೀತಾ ಇದ್ದ, ಆಮೇಲೆ ಅವರು ಇವರು ಎತ್ಕೊತಾ ಇದ್ರು, ನಮ್ಮ ಅಣ್ಣನೂ ಇದ್ದ, ಎಲ್ಲ ಎತ್ಕೊತಾ ಇದ್ರು. ಸೊ ಮಾಡ್ತಾ ನೆಕ್ಸ್ಟ್ ನಾವು ಮತ್ತೆ ಕಾರಲ್ಲಿ ಬಂದ್ವಿ. ಅದು ಜವಡಿಗೆ ಅಂತ, ಜವಡಿಗೆ ಯಾವುದೋ ಮುತ್ಯನ ದೇವಸ್ಥಾನ ಅಂತ ಏನೋ ಇದೆ, ಅದರ ಹೆಸರು ನನಗೆ ಗೊತ್ತಿಲ್ಲ ಅಷ್ಟೊಂದು. ಇದು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಲ್ಲಿ ನೋಡಿ ಹಸು ಇದೆ ಪಕ್ಕದಲ್ಲಿ. ನಾನು ಪ್ರಮೋದಿನ ಹೇಳಿದೆ ಫುಲ್ಲು ದೇವಸ್ಥಾನ ಫುಲ್ಲು ತಗೋ ಹೊರಗಡೆಯಿಂದ, ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ. ಬಟ್ ಅವಳಿಗೆ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ. ನಾನು ದೂರದಿಂದ ಹೇಳಿದೆ ಅವಳಿಗೆ ಫುಲ್ ತಗೋ ವಿಡಿಯೋ ಅಂತ, ಬಟ್ ಅವಳು ಫುಲ್ ಮಾಡಿಲ್ಲ ಅದನ್ನು. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಇವಾಗ ಮದುವೆ ಮನೆಗೆ ಎಂಟ್ರಿ. ನೋಡಿ ಬಂದ್ವಿ ನಾವು ಮದುವೆ ಮನೆಗೆ. ನೋಡಿ ಹುಡುಗಿ ಫೋಟೋ ಎಂಟ್ರಿಯಲ್ಲೇ ಹಾಕಿಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಜೋಡಿ, ತುಂಬ ಚೆನ್ನಾಗಿದೆ. ಎಲ್ಲರೂ ವಧುವರನ್ನು ಆಶೀರ್ವದಿಸಿ ಒಳ್ಳೆಯದಾಗಲಿ ಅಂತ ಹಾರೈಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಏನು ಮಾಡೋಕ್ಕಾಗಲ್ಲ, ಇನ್ನೂ ಕಂಟಿನ್ಯೂ ಆಗುತ್ತೆ. ನೋಡಿ ನಮ್ಮ ದೊಡ್ಡಪ್ಪ ಇವರೇನೆ, ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಾರಲ್ಲ ನಮ್ಮ ಜಯಶ್ರೀ ಪಕ್ಕ, ಇವರೇ ನಮ್ಮ ದೊಡ್ಡಪ್ಪ. ಸ್ಟಾರ್ಟಿಂಗಿಂದ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ಅಲ್ವಾ. ಎಲ್ಲರನ್ನೂ ಡೈರೆಕ್ಟಾಗಿ ಅದೇ ನಾನು ಹೇಳಿದೆ ಅಲ್ವಾ, ಆಗಲ್ಲ, ಎಲ್ಲರೂ ಬ್ಯುಸಿಯಾಗಿರ್ತಾರೆ. ನಮ್ಮ ದೊಡ್ಡಪ್ಪ ನಿನ್ನೆ ಸಾಯಂಕಾಲ ಮನೆ ಬಿಟ್ಟಿದ್ದು, ಈ ಬೆಳಗ್ಗೆ ಅದೇ ಅಡುಗೆ ಎಲ್ಲ ಮಾಡ್ತಿರ್ತಾರಲ್ಲ, ಅದೆಲ್ಲ ಏನಾದ್ರು ಇರಲಿ ಬಿಡಲಿ, ಊಟ ಬಂದವ್ರಿಗೆಲ್ಲ ಊಟ ಉಪಚಾರ ಎಲ್ಲ ಕರೆಕ್ಟಾಗಿರಬೇಕು ಅಂತ ಹೇಳ್ಬಿಟ್ಟು ಅವರೇ ಮುಂದೆ ನಿಂತು ರಾತ್ರಿ ಎಲ್ಲ ಅಲ್ಲೇ ಇದ್ದು ಪ್ರತಿಯೊಂದು ಕೆಲಸನ ನೋಡ್ಕೊಂಡಿರೋದು. ಸೊ ಹಾಗಾಗಿ ನೆಕ್ಸ್ಟು ನಾವು ಕಲ್ಯಾಣ ಮಂಟಪಕ್ಕೆ ಬಂದ ನೆಕ್ಸ್ಟ್ ಕೆಲಸನೇ ಏನಂದರೆ ಇದ್ರುಗಳು ಕಾರ್ಯಕ್ರಮ ಅಂತ ಕರೀತಾರೆ. ನಮ್ಮ ಕಡೆ ಪೂಜಾರಿ ಮತ್ತು ಅವ್ರ ಕಡೆ ಹೆಣ್ಣಿನ ಕಡೆಯವರು ಒಂದು ಪೂಜಾರಿ ಇರ್ತಾರೆ. ನಾವು ವರನ ಕಡೆಯವರು, ವರನ ಕಡೆನೂ ಒಬ್ಬರು ಪೂಜಾರಿ ಇರ್ತಾರೆ, ವಧು ಕಡೆನೂ ಒಬ್ಬರು ಪೂಜಾರಿ ಇರ್ತಾರೆ. ಅವರವರು ಒಬ್ರಿಗೊಬ್ಬರು ಏನೋ ಪಾದ ಪೂಜೆ ಏನೋ ಮಾಡ್ಕೊತಾ ಇದ್ದಾರೆ, ಅದೆಲ್ಲ ಮಾಡ್ಕೊಳ್ತಾರೆ. ಆಮೇಲೆ ನಮ್ಮ ಕಡೆಯಿಂದ ಒಂದು 4-5 ಜನ ಗಂಡು ಮಕ್ಕಳು, ಅವ್ರ ಕಡೆಯಿಂದ 4-5 ಜನ ಗಂಡು ಮಕ್ಕಳು. ಅದಕ್ಕೆ ಏನೇನೋ ಅದು ಸಂಪ್ರದಾಯಗಳು ಅದ್ರ ಬಗ್ಗೆ ಅಷ್ಟೊಂದು ನನಗೆ ಡೀಟೇಲ್ಸ್ ಏನೂ ಗೊತ್ತಿಲ್ಲ. ಅವರೆಲ್ಲ ಕೂತ್ಕೊಂಡು ಏನೇನೋ ಮಾತುಕತೆ ಎಲ್ಲ ಮಾಡಿಕೊಂಡು ಅದೆಲ್ಲ ಮಾಡ್ತಾರೆ. ಸೊ ಅದನ್ನೇ ಅದೇ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು. ಸೊ ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಲೆಂದಿ ಆಗುತ್ತೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ಪ್ರತಿಯೊಂದು ಕ್ಷಣನೂ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಆಗಿದೆ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಕೊನೆಯಲ್ಲಿ ಇಬ್ಬರು ಕಾಣಿಸ್ತಾ ಇದ್ದಾರಲ್ವ, ಅವರೇ ನಮ್ಮ ದೊಡ್ಡಮ್ಮನ ಇಬ್ಬರು ಅಳಿಯಂದಿರು. ಕೊನೆಯಲ್ಲಿ ಇಬ್ಬರು ಕೂತಿದ್ದಾರಲ್ಲ, ಒಬ್ಬರು ನಮ್ಮ ಸೋದರ ಮಾವನ ಮಗ ಈ ಕಡೆ ಲಾಸ್ಟ್ ಕೂತಿರೋದು, ಪಕ್ಕದಲ್ಲಿ ಕೂತಿರೋದು ನಮ್ಮ ಗೀತಕ್ಕನ ಯಜಮಾನರು.
ಸೊ ಎಲ್ಲರೂ ಎದ್ದು ನಿಂತ್ಕೊಂಡಿದ್ದಾರೆ. ಇಲ್ಲಿ ಮಜಾ ಇದೆ, ಏನು ಗೊತ್ತಾ, ಹೆಣ್ಣಿನ ಕಡೆಯವರು ಒಂದು ಲೈನ್ ಇರುತ್ತೆ, ಗಂಡಿನ ಕಡೆಯವರು ಒಂದು ಲೈನ್ ಇರುತ್ತೆ. ಒಬ್ರಿಗೊಬ್ರು ಸಕ್ಕರೆ ಬಾಯಲ್ಲಿ ಹಾಕ್ಕೊಳ್ತಾರೆ. ಹಾಕ್ಕೊಂಡ್ಬಿಟ್ಟು ಕೈ ಹಿಡ್ಕೊಂಡು ಯಾರ ಕಡೆ ಹೇಳ್ಕೊಳ್ತಾರಲ್ವ ಅವ್ರವ್ರ ಮಾತನ್ನು ಕೇಳ್ತಾರೆ ಅಂತ. ಈಗ ನಾನು ಗಂಡಿನ ಕಡೆಯವಳಾದರೆ ನಾನು ಹೆಣ್ಣಿನ ಕಡೆಯವ್ರನ್ನ ನನ್ನ ಕಡೆ ಹೇಳ್ಕೊಂಡ್ಬಿಟ್ರೆ ನನ್ನ ಮಾತನ್ನು ಅವ್ರು ಕೇಳಬೇಕು. ಆ ಥರ ಒಂದು ತಮಾಷೆ, ಒಂದು ಆಟದ ಥರ ಇದು. ಒಂದು ಸಂಪ್ರದಾಯನೂ ಕೂಡ ಹೌದು, ತಮಾಷೆ ಥರ ಚೆನ್ನಾಗಿರುತ್ತೆ ಇದು. ಸಿಕ್ಕಾಬಿಡ ಅಂದರೆ ಕೆಲವೊಬ್ಬರು ತುಂಬ ಜೋಶಲ್ಲಿ ನಾನೇ ಹೇಳ್ಕೊಬೇಕು ಅಂತ ಮಾಡಿ ಪೈಪೋಟಿಯಲ್ಲಿ ಮಾಡೋದು ಉಂಟಿದೆ. ಸೊ ಹಾಗಿರುತ್ತೆ. ಕೆಲವೊಬ್ಬರು ಹೊಂದಾಣಿಕೆಯಲ್ಲಿ ಒಬ್ಬರು ಗಂಡಿನ ಕಡೆ ಅವ್ರು ಹೇಳಿದ್ರೆ ನಾವು ಹೋಗೋದು, ನಾವು ಹೇಳಿದಾಗ ಅವ್ರು ಬರೋದು, ಈ ಥರ ಎಲ್ಲ ಹೊಂದಾಣಿಕೆಯಲ್ಲಿ ಹೋಗಬೇಕು. ಗಂಡು ಮೇಲೂ ಹೆಣ್ಣು ಮೇಲೂ ಅಂತ ಏನಿಲ್ಲ, ಸಮಾನವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರೆ ಒಂದು ಇದರ ಅರ್ಥ. ಆ್ಯಕ್ಚುಲಿ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ.